ಅನಿಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಪ್ರಕೃತಿ ಅವರಿಗೆ ಆಯುಷು ಆರೋಗ್ಯ ಎಲ್ಲ ಶಕ್ತಿ ನೀಡಲಿ ಅಂತ ಹಾರೈಸ್ತಾ, ಅವರು ಕಂಡಂಥ ಕನಸುಗಳು ಏನು, ಈ ಸಮಾಜದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆ ಮತ್ತು ಎಲ್ಲ ಯುವಕರನ್ನು ಒಟ್ಟುಗೂಡಿಸ್ಬೇಕು, ಏನಾದರೂ ಒಂದು ಸಮಾಜದಲ್ಲಿ ಬದಲಾವಣೆಯನ್ನು ಮಾಡಬೇಕು ಅಂತ ನಿರಂತರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡು ಯುವಕರನ್ನು ಒಗ್ಗೂಡಿಸ್ತಾ, ಸದಾ ಅವರಿಗೆ ತರಬೇತಿಗಳನ್ನು ನೀಡ್ತಾ ನಿರಂತರವಾಗಿ ದುಡಿತಾ ಇರತಕ್ಕಂಥ ನನ್ನ ಪ್ರೀತಿಯ ಸಹೋದರ. ಮತ್ತು ಅವರಿಗೆ ಇನ್ನೂ ಹೆಚ್ಚು ಶಕ್ತಿ ನೀಡಲಿ ಈ ಪ್ರಕೃತಿ ಅಂತ ಹೇಳ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ, ನಮ್ಮ ಕುಟುಂಬದ ಎಲ್ಲ ಸದಸ್ಯರ ಪರವಾಗಿ ಮತ್ತು ನಮ್ಮ 9 ಪಿಲ್ಲರ್ಸ್ನ ಎಲ್ಲ ಸದಸ್ಯರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇನೆ. ಜೈ ಭೀಮ್. ಅನಿಲ್ ಸರ್, ಅನಿಲ್ ಈ ದಿನ ನನ್ನ ಪ್ರೀತಿಯ ಸಹೋದರ ಆಗಿರ್ತಕ್ಕಂಥ ಸರಳ ಜೀವಿ, ಸಂಘಟನಾ ಚತುರ, ಯುವಕರ ಆಶಾಕಿರಣಾಗಿರ್ತಕ್ಕಂಥ ನಮ್ಮ ಪ್ರೀತಿಯ ಸಹೋದರ ಆಗಿರ್ತಕ್ಕಂಥ ಗುಡ್ಡೋಟಿ ಅನಿಲ್ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ, ಇವತ್ತು ವಿಶೇಷ ದಿನ. ಇವತ್ತು ಯಾಕಂತ ಹೇಳಿದ್ರೆ ಇವತ್ತು ಸಿಪಾನಿ ಆಶ್ರಮದಲ್ಲಿ ಭಾಳ ವೃದ್ಧರಿಗೆ ಇವತ್ತು ಒಂದು ದಿನದ ದಾಸೋಹವನ್ನು ಏರ್ಪಡಿಸುತ್ತಾ ಅವರು ಸಮಾಜದ ಒಂದು ಕಾರ್ಯವೈಖರಿಗಳಲ್ಲಿ ಮುನ್ನಡೆಯಾಗಲಿ, ಮತ್ತು ಅವರು ಯುವಕರಿಗೆ ಭಾಳ ಏನೇ ಕಷ್ಟ ಆಗಿರಲಿ ಅವರು ಬಂದು ಸ್ಪಂದಿಸಿ ಯುವಕರಿಗೆ ಒಂದು ಕಷ್ಟಗಳನ್ನು ನಿಭಾಯಿಸಕ್ಕಂಥ ಶಕ್ತಿ ಅವರಲ್ಲಿ ಆ ಭಗವಂತ ಹೆಚ್ಚಿನ ಶಕ್ತಿ ನೀಡಲಿ ಅಂತೇಳ್ಬಿಟ್ಟು ಇವತ್ತು ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇವತ್ತು ಭಾಳ ಅದ್ಭುತವಾಗಿ ಭಾಳ ವಿಭಿನ್ನ ರೀತಿಯಲ್ಲಿ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಮತ್ತು ಯುವಕರಿಗೆ ಇನ್ನೂ ಹೆಚ್ಚಾಗಿ ಅವ್ರು ಸಮಾಜಮುಖಿಯಾಗಿ ಕಾರ್ಯವೈಖರಿಗಳಲ್ಲಿ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಮೂಲಕ, ಮತ್ತು ಅದೇ ರೀತಿಯಾಗಿ ಇವತ್ತು ವಿಶ್ವ ವೈದ್ಯಕೀಯ ದಿನ. ಯಾಕಂದರೆ ಪ್ರಪಂಚದಲ್ಲಿ ಇವತ್ತು 3 ಅಂಶಗಳು ಭಾಳ ಪ್ರಮುಖವಾದದ್ದು. ಒಂದು ಯೋಧ, ಒಂದು ವೈದ್ಯ, ಒಂದು ಶಿಕ್ಷಣ. ಈ 3 ಭಾಳ. BVSನ ಜಿಲ್ಲಾಧ್ಯಕ್ಷರು, ನನ್ನ ಬಾಲ್ಯ ಸ್ನೇಹಿತ, ಸ್ನೇಹಜೀವಿ ಗುಡ್ಡೇಟಿ ಅನಿಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಚೆನ್ನಾಗಿಟ್ಟಿರಲಿ ಅಂತ ನಾನು ಕೇಳ್ಕೊತೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಅನಿಲ್ ಅಣ್ಣ. ಬೆಂಗಳೂರಿನ BVS ಜಿಲ್ಲಾ ಅಧ್ಯಕ್ಷರಾದ ಅನಿಲ್ ಬ್ರದರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಸುಖ ಸಂಪತ್ತು ಕೊಡಲಿ. ಆತ್ಮೀಯರು, ನನ್ನ ನೆಚ್ಚಿನ ಪ್ರೀತಿಯ ಸಹೋದರರು, ಆನೇಕಲ್ ವಿಧಾನಸಭಾ ಕ್ಷೇತ್ರದ ಯುವ ನಾಯಕ, ಯುವಕರ ಕಣ್ಮಣಿ, ಭಾಳ ಸರಳ ಸಜ್ಜನ್ಯವಿರ್ತಕ್ಕಂಥ ವ್ಯಕ್ತಿ, ಎಲ್ಲರನ್ನ ಪ್ರೀತಿಸುವ ವ್ಯಕ್ತಿತ್ವವನ್ನು ತನ್ನ ಸಮಾಜಕ್ಕೆ ಯಾವ ರೀತಿ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವ ಮುಖಾಂತರ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡು ಇವತ್ತು ಇಡೀ ಯುವಕರನ್ನೆಲ್ಲ ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆ ಒಂದು ಮಾರ್ಗದರ್ಶನ ನೀಡ್ತಾ ಇರ್ತಕ್ಕಂಥ ನನ್ನ ಆತ್ಮೀಯ ಸಹೋದರ. ನನ್ನ ಜೊತೆಯಲ್ಲಿ ಹುಟ್ಟಿಲ್ಲ ಅಂತ ಹೇಳ್ಬೋದು, ಆದರೆ ನನ್ನ ತಮ್ಮನಿಗಿನ್ನ ಭಾಳ ಅತ್ಯಂತ ನಾನು ಪ್ರೀತಿ ಮಾಡೋಂಥ ವ್ಯಕ್ತಿ ನಮ್ಮ ಅನಿಲು. ಇವತ್ತು ಎಲ್ಲರೂ ಇಷ್ಟಪಡುವಂಥ ವ್ಯಕ್ತಿ ಅಂತ ಹೇಳಿದ್ರೆ ಅನಿಲ್ ಅಂತ ನಾನು ತಪ್ಪಾಗಲಾರ್ದು. ಯಾಕಂತ ಹೇಳಿದ್ರೆ ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿ. ಹಾಗಾಗಿ ಅವರ ಇವತ್ತು ಹುಟ್ಟುಹಬ್ಬ ನಿಜವಾಗಲೂ ಬಹಳಷ್ಟು ಮಾನವೀಯತೆ ಮೌಲ್ಯಗಳನ್ನ ಅವ್ರು. ಯುವ ನಾಯಕ, ಹೋರಾಟಗಾರ ನನ್ನ ಸಹೋದರ ಅನಿಲ್ ಅವರಿಗೆ ಎಲ್ಲರ ಪರವಾಗಿ, ಈ ತಾಲೂಕಿನ ಜನತೆ ಪರವಾಗಿ ನನ್ನ ಹೃದಯಪೂರ್ವಕವಾಗಿ ಅವನಿಗೆ ಹುಟ್ಟುಹಬ್ಬದ ಅಭಿನಂದನೆಗಳು, ಶುಭಾಶಯಗಳು. ಜನಗಳಿಗಾಗಿ ತುಂಬ ಹೋರಾಟಗಳನ್ನ ಮಾಡಿದ್ದಾನೆ. ಬುದ್ಧನ ಅನುಯಾಯಿ, ಅಂಬೇಡ್ಕರ್ ಅನುಯಾಯಿಯಾಗಿ ಬಾಳ್ತಾ ಇದ್ದಾನೆ, ಬದುಕ್ತಾ ಇದ್ದಾನೆ. ಅವನು ಎಲ್ಲ ರಂಗಗಳಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳೀಲಿ ಅಂತ ನಮ್ಮ ಆಸೆಗಳು. ಮತ್ತೊಮ್ಮೆ ಅವನಿಗೆ ನಮ್ಮ ಪ್ರೀತಿಯ ಅನಿಲ್ ಅಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮಾರ್ಗದರ್ಶಕರಾದ BVS ಬೆಂಗಳೂರು ಜಿಲ್ಲೆ ಸಂಯೋಜಕರಾದ ಅನಿಲ್ ಅಣ್ಣವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಾನ್ ಬುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ನಮ್ಮ ಅಣ್ಣನ ಮೇಲೆ ಇರಲಿ. ಪ್ರೀತಿಯ ಅನಿಲ್ ಅಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಅನಿಲು ಹುಟ್ಟುಹಬ್ಬದ ದಿನ ಅವರಿಗೆ ಒಳ್ಳೆಯದಾಗಲಿ ಶುಭಾಶಯ ಕೊಡ್ತಾ ಇದ್ದೀನಿ. ಜೊತೆಗೆ ತಾಲೂಕಿನಲ್ಲಿ ಒಳ್ಳೆ ಯುವಕರ ಸಂಪರ್ಕ ಇದೆ, ಎಲ್ಲರ ವಿಶ್ವಾಸ ಗಳಿಸಿದ್ದಾನೆ. ಮುಂದೇನೂ ಅಷ್ಟೇ ಎಲ್ಲ ಯುವಕರ ಜೊತೆಯಲ್ಲಿ ನಾವೇನು ಬೆಳೆದ್ವಿ ಅದೇ ರೀತಿಯಲ್ಲಿ ಅವರು ಬೆಳೀಲಿ ಅಂತ. ಜೊತೆಗೆ ಇವತ್ತೇನು ರಾಮಸ್ವಾಮಿ ಇದ್ದಾರೆ, ನಮ್ಮ ಗೌರೀಶ್ ಇದ್ದಾರೆ, ಎಲ್ಲರೂ ನಮ್ಮ ರಾಮಚಂದ್ರವರು, ಇನ್ನು ಎಲ್ಲರೂ ಇಲ್ಲಿರೋ ನೆಲೆದಕ್ಕಂಥ ಎಲ್ಲ ಯುವಕ ಮುಖಂಡರು ಈ ತಾಲೂಕಿನಲ್ಲಿ ಏನಂತಂದರೆ ಹಿಂದೆ ನಾವು 1-2-3 ಇದ್ದೀವಿ. ಇವತ್ತು ನಮಗೆ ಸುಮಾರು
10,000 ಜನ ಇವತ್ತು 10-20 ಸಾವಿರ ಜನ ನಮ್ಮ ಯುವಕರು ಬೆಳೆದಿದ್ದಾರೆ. ನಮಗಿದೇ ಒಂದು ಆಸ್ತಿ. ಯಾಕಂತಂದರೆ ನಾವು ಆ ಕಷ್ಟದಲ್ಲಿ ನಾವು ಇದ್ವಿ. ಇವತ್ತು ಸುಮಾರು ಒಂದು 10-20 ಸಾವಿರ ಜನ ಇದ್ದಾರೆ. ದೊಡ್ಡ ಆಸ್ತಿ ಅಂತ ಅದೇ ನನಗೆ ಆಸ್ತಿ. ಇವತ್ತು ವಿಶೇಷವಾಗಿ ಸಿಪಾನಿ ಆಶ್ರಮದಲ್ಲಿ ನಮ್ಮ ಸಹೋದರ ನವೀನ್ ಮತ್ತು ಸ್ನೇಹಿತರು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರಿಗೆ ನಾನು ಮೊದಲನೇದಾಗಿ ಭೀಮಾ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಏನಪ್ಪ ಅಂದರೆ ಪ್ರತಿ ವರ್ಷ ಒಂದು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡು ನಮ್ಮ ದುರ್ಗೇಶು, ಚೇತನ್ನು ಮತ್ತು ಇನ್ನೂ ಅನೇಕ ಸಹೋದರರೆಲ್ಲ ಪ್ರತಿ ವರ್ಷ ಮತ್ತು ನವೀನು ಎಲ್ಲರೂ ಮಾಡ್ಕೊಂಡು ಬರ್ತಾಯಿದ್ದರು. ಅವ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನ ಸಲ್ಲಿಸ್ತೇನೆ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಬಂದು ನೀನು 100 ಕಾಲ ಚೆನ್ನಾಗಿರಬೇಕು, ನೀನು ಒಳ್ಳೆಯ ವ್ಯಕ್ತಿ ಆಗಬೇಕಂತ ಶುಭ ಹಾರೈಸಿದಂಥ ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದಂಥ ಶಮ್ಮಣ್ಣವರು ಮತ್ತು ಸರ್ಜಾಪುರದ ಸದಮ್ಮಣ್ಣವರು, ಅದೇ ರೀತಿ ನಮ್ಮ ಯುವಸೇನೆ ಅಂಬೇಡ್ಕರ್ ಯುವಸೇನೆ ಅಧ್ಯಕ್ಷರಾದಂಥ ನಮ್ಮ ಅತ್ತಿಬೆಲೆ ಮುನರಾಜಣ್ಣವರು, ಅದೇ ರೀತಿ ಜಾಗೃತಿ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಗೌರೀಶ್ ಅಣ್ಣವರು, ಅದೇ ರೀತಿ ನಮ್ಮ ಗುಡ್ಡಟ್ಟಿ ನಮ್ಮ ಪ್ರೀತಿ ಅಣ್ಣ ರಾಮಸಮ್ಮಣ್ಣವರು, ಅದೇ ರೀತಿ ನಮ್ಮ ಎಲ್ಲ ಒಂದು ಕಷ್ಟ ಸುಖ ದುಃಖಗಳಲ್ಲೂ ಸಹ ನನಗೆ ಒಂದು ಬೆನ್ನೆಲುಬಾಗಿ ನಿಂತ್ಕೊಂಡಿರ್ತಕ್ಕಂಥ ಸಹೋದರ ಅಭಿರೆಡ್ಡಿಯವರು, ಅದೇ ರೀತಿ ಮತ್ತು ಈ ಒಂದು ಶುಭ ಸಂದರ್ಭದಲ್ಲಿ ನನ್ನ ಪ್ರೀತಿಯ ತಮ್ಮಂದರು ಡಾಕ್ಟರ್ ಮಿಥುನ್ ಮತ್ತು ನಮ್ಮ ಪ್ರೀತಿಯ ತಮ್ಮ ಮನೋಜ್ ಮತ್ತು ಧನು ಇವರು ಸಹ ಸಾಕಷ್ಟು ನನ್ನ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಶ್ರಮವಹಿಸಿ ವಿಶೇಷವಾಗಿ ಗೌರವವನ್ನು ನಮಗೆ ನೀಡಿದ್ದಾರೆ. ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಅವರಿಗೆ ಯಾವಾಗಲೂ ನಾನು ಜೊತೆಯಾಗಿರ್ತೀನಿ. ಅವರ ಪ್ರೀತಿ ವಿಶ್ವಾಸಕ್ಕೆ ಯಾವಾಗಲೂ ಧಕ್ಕೆ ಇಲ್ಲ. ಮತ್ತು ಈ ಸಂದರ್ಭದಲ್ಲಿ ನನ್ನ ಮಾರ್ಗದರ್ಶಕರು, ಗುರುಗಳು, ಕೊಳ್ಳೇಗಾಲದ ಮಾಜಿ ಶಾಸಕರು ಮತ್ತು ಸಚಿವರು ಅಣ್ಣ ಮಹೇಶಣ್ಣವರು ಸಹ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು ಬಿ ಶಿವಣ್ಣವರು ಸಹ ಈ ಸಂದರ್ಭದಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ವಿಶೇಷವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇವತ್ತು ಸಹೋದರನಾದ ಅನಿಲ್ ಕುಮಾರ್ ಅವ್ರಿಗೆ 36ನೇ ವರ್ಷದ ಹುಟ್ಟುಹಬ್ಬಗಳು. ಅವರಿಗೆ ಆ ತಾಯಿ ಆರೋಗ್ಯ, ಯಲ್ಲಮ್ಮ ದೇವಿ ಆರೋಗ್ಯ ಐಶ್ವರ್ಯ ಕೊಟ್ಟು ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಸಿದ್ಧಾಂತ ಅಳವಡಿಸ್ಕೊಂಡಿದ್ದಾರೆ. ಅವರಿಗೆ ಗೌತಮ್ ಬುದ್ಧ ಅವರ ಒಂದು ಆಶೀರ್ವಾದ ಯಾವಾಗಲೂ ಅವ್ರಿಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅನಿಲ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರ್ತೇನೆ.